ನಂದೇಶನಿಗೆ ಕೊಟ್ರೆ ನನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ. ನಂದೇಶ್ ಕೂಡ ರ್ಯಾಂಕ್ ವಿದ್ಯಾರ್ಥಿ, ಮೇಲಾಗಿ ನೌಕರಿ ಸಲುವಾಗಿ ಮೇಲಿನ ಅಧಿಕಾರಿಗಳಿಗೆ ಶೆಡ್ಡು ಹೊಡೆದು ನಿಂತ ನಿಷ್ಠಾವಂತ. ಈಗ ಯಾವ ನೌಕರಿಯೂ ಬೇಡವೆನ್ನು ಅಣ್ಣನ ಜೊತೆಯಲ್ಲಿ ಅನ್ನ ಬೆಳೆಯುವ ನಂದೇಶನಿಗೆ ನನ್ನ ತಂಗಿಯನ್ನು ಕೊಟ್ರೆ ನನ್ನ ತಂಗಿಯ ಬಾಳು ಚಿನ್ನವಾಗುತ್ತದೆ. ಅಣ್ಣ ಅಣ್ಣ, ಇವತ್ತು ರಕ್ಷಾ ಬಂಧನ. ಬಾ ಅಣ್ಣ, ಈ ನಿನ್ನ ತಂಗಿ ತಂದೆಯ ರಾಖಿಯನ್ನು ಕಟ್ಟಿಸಿಕೊಂಡು ಈ ನಿನ್ನ ತಂಗಿಗೆ ಹಾರೈಸು ಬಾ ಅಣ್ಣ. ಆಯ್ತಮ್ಮ, ನಿನ್ನ ಇಷ್ಟದಂತೆ ಆಗಲಿ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಹುಟ್ಟಿ ಬಂದ ಶುಭ ದಿನವೇ ನೀರಾಗಿ ಹಬ್ಬ ಬಂದಿತ್ತು. ಸೋದರಿಗೆ ಒಂದು ವರವೆಂದು ನೀರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಮಮತಾ ಹುಟ್ಟಿದ ಕ್ಷಣ ಕಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ವನ್ನ ಅನ್ನ ಅನ್ನೋಗೆ ನನಗೆ ಓಂಕಾರ. ನನ್ನಾಯು ಎಲ್ಲ ನನಗಾಗಿ ದೀರ್ಘಾಯುಷ್ಮಾನ್ ಭವ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅನ್ನ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಈ ರಕ್ಷಾ ಅಣ್ಣ, ನಿನ್ನಂತ ಅಣ್ಣನ ಪಡಿಬೇಕಾದ್ರೆ ನಾನೇ ಭಾಗ್ಯವಂತಳು ಅಣ್ಣ. ನಿಲ್ಲು ಅಮೃತ. ಹಾ ಅಮೃತ, ನಂದೇಶನನ್ನು ಮದುವೆಯಾಗುವ ಬಗ್ಗೆ ಏನಮ್ಮ ನಿನ್ನ ಅಭಿಪ್ರಾಯ? ಅಣ್ಣ, ಏನಣ್ಣ, ನನ್ನ ಇಷ್ಟು ಬೇಗ ಮದುವೆ ಮಾಡಿ ಆ ಮನೆಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀಯಣ್ಣ? ಅಂದ್ರೆ ನಿನ್ನ ತಂಗಿ ನಿನಗೆ ಇಷ್ಟು ಬೇಗ ಭಾರವಾಗಿ ಬಿಟ್ಲೇನಣ್ಣ? ಛೇ ಇಲ್ಲಮ್ಮ. ಹೆಣ್ಣಿಗೆ ಈ ಸೃಷ್ಟಿ ಕೊಟ್ಟ ವರ ಅಂದ್ರೆ ಮದುವೆ. ಹಡಿದವರಿಗೆ ಹಾಲಾಗಿ, ಕೊಟ್ಟ ಮನೆಗೆ ಹೊನ್ನು ಕಳಸವಾಗಿ, ಈ ಸಮಾಜಕ್ಕೆ ಮುತ್ತೈದೆಯಾಗಿ, ಕೊಟ್ಟ ಹುಟ್ಟಿದ ಬೆಳಗ್ಗೆ ಮನೆಗೆ ಹಾಲು ಬೆಲ್ಲವಾಗಿ, ತವರಿನ ಹೆಸರು ತರುವ ನಾರಿ ನೀನಾಗಬೇಕಮ್ಮ. ಅಂದಾಗಲೇ ಈ ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತದೆ. ಅಣ್ಣ, ನನಗೂ ಇಷ್ಟ ಇದೆಯಣ್ಣ. ಆದ್ರೆ ಎಂಬ ಮಾತೇಕಮ್ಮ. ನೇಮದಂತೆ ವರವನ್ನು ಮನೆಗೆ ಬರಲಿಕ್ಕೆ ಹೇಳಿದ್ದೇನೆ. ಯಾಕೆ ಗೊತ್ತಾ? ನನ್ನ ತಂಗಿ ನನ್ನ ಮಾತನ್ನು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ. ಯಾಕಮ್ಮ, ಏನಾದ್ರೂ ತಪ್ಪಾಯ್ತೇನಮ್ಮ? ಅಣ್ಣ, ತಪ್ಪಿಲ್ಲ ಅಣ್ಣ. ಅಣ್ಣ, ಆ ಗಂಡನನ್ನು ಇಷ್ಟು ಬೇಗ ಕರೆಸ್ತೀನಿ ಅಂತ ಹೇಳ್ಬಿಟ್ಟಲ್ಲ, ಅದಕ್ಕೆ ಅವನ ಜೊತೆ ನಾನು ಏನು ಮಾತನಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀಯಣ್ಣ, ಅಷ್ಟೇ. ತಂಗಿ,
ಇಲ್ಲಿವರೆಗೆ ನಿನಗೆ ಯಾವುದಕ್ಕೂ ಕೊರತೆ ಬರದಂತೆ ನಿನ್ನನ್ನು ಸಾಕಿ ಬೆಳೆಸಿದಿನಮ್ಮ. ಅಂದ ಮೇಲೆ ಈ ನಿನ್ನ ಒಡ ಹುಟ್ಟಿದ ಅಣ್ಣನ ಋಣ ತೀರಿಸುವ ಭಾರ ನಿನ್ನದಮ್ಮ, ನಿನ್ನದು. ಅಯ್ಯೋ ದೇವರೇ, ಎಂಥ ಸಂಕಟಕ್ಕೆ ಸಿಲುಕಿಸಿಬಿಟ್ಟೆಪ್ಪ ನನ್ನನ್ನು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಹೇಗಿದೆಯೋ ಹಾಗೆ ಆಗ್ಲಿ ಅಣ್ಣ, ಆಗ್ಲಿ ಅಣ್ಣ. ನಿನ್ನ ಇಷ್ಟ ಪಂಟದಂತೆ ಆ ಗಂಡು ಮನೆಗೆ ಬರ್ಲಣ್ಣ, ನನ್ಗೆ ಇಷ್ಟ ಐತಿ. ಸರ್, ನಾನು ಹಲೋ, ಹಲೋ ಯಾರು? ಸರ್, ನಾನು ಸ್ಟೇಷನ್ನಿಂದ ಪಿಸಿ ಮಾತನಾಡ್ತಾ ಇರೋದು. ಸರ್, ನಾವು ಹುಡುಕುತ್ತಿರುವ ಆರೋಪಿ ಭಾರ್ಗವನಿಗೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿವೆ ಸರ್. ಬೇಗ ಬನ್ನಿ ಸರ್. ಸರ್, ಹೋ ಹಾಗಾ, ನಾನು ಈಗಲೇ ಬಂದೆ. ಅಮೃತ, ನಮ್ಮ ಇಲಾಖೆಗೆ ಚಳಿ ಹಣ್ಣು ತಿನ್ನಿಸಿದ ಆರೋಪಿ ಬಗ್ಗೆ ಏನೋ ಡೀಟೇಲ್ಸ್ ಸಿಕ್ಕಿದೆಯಂತೆ. ನಾನು ಬೇಗ ಹೋಗಿ ಹಾಗೆ ಬಂದು ಬಿಡ್ತೀನಿ. ಅಣ್ಣ ನಿಂತ್ಕೋಣ. ಇದೇನಣ್ಣ, ನನ್ನ ನೋಡಲು ಗಂಡು ಕರೆಸಿ ಹಾಗೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲಣ್ಣ. ಅಣ್ಣ, ನೀನು ಡ್ಯೂಟಿಗೆ ಹೋಗ್ತಾ ಇದ್ರೆ ಆ ಗಂಡು ಇವತ್ತು ಬೇಡ ಅಣ್ಣ, ನಾಳೆ ಬಾ ಅಂತ ಹೇಳ್ಬಿಡಣ್ಣ. ನೋಡಮ್ಮ ಅಮೃತ, ಮನೆಗೆ ಬರುವ ಗಂಡು ಶ್ರೀಮಂತಿಕೆಯಲ್ಲಿ ಬಡವನಾದರೂ ನ್ಯಾಯ ನೀತಿ ಧರ್ಮಕ್ಕೆ ಬಡವನಲ್ಲಮ್ಮ. ಅವನು ಶ್ರೀ ಸಂಪತ್ತವನ್ನು ಕಳೆದುಕೊಂಡಿರಬಹುದು, ಆದ್ರೆ ಮಾನವತೆ ಮಾತ್ರ ಕಳೆದುಕೊಂಡಿಲ್ಲ. ನೀನೇನು ವಿಚಾರ ಮಾಡಬೇಡ, ನಾನು ಹೋಗಿ ಹಾಗೆ ಬಂದು ಬಿಡುತ್ತೇನೆ. ಅಯ್ಯೋ ದೇವ್ರಿ, ಏನಪ್ಪ ಇದು? ಏನಪ್ಪ ನಿನ್ನ ಲೀಲೆ? ನಾನು ಈ ಮದುವೆಗೆ ಬೇಡ ಅಂತಂದರೆ ನನ್ನ ಅಣ್ಣನ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಆ ಬ್ರಹ್ಮನಿಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ನನ್ನ ಅಣ್ಣನ ಮಾತು ತಪ್ಪಕ್ಕಾಗೋಲ್ತು, ಅವನ ಮಾತು ತಿರಸ್ಕರಿಸ ಆಗೋಲ್ತು. ಅಯ್ಯೋ ದೇವ್ರಿ, ಈಗ ಏನು ಮಾಡಬೇಕು ಅಂತ ನನಗೆ ಒಂದು ತೋಚ್ತಾ ಇಲ್ಲ. ಜಗದೀಶ್, ಜಗದೀಶ್, ಯಾರು? ಓಹೋ, ನೀವಾ? ಈ ದೇಶಕ್ಕೆ ಅನ್ನ ಹಾಕುವ ದನಿ? ಓಹೋ, ದರ್ಪವೇ ನಿಮ್ಮ ಉಸಿರಂತೂ ಕಾಣುತ್ತೆ. ದರ್ಪವೆಂಬುದು ಮಾತನಾಡುತ್ತಿರುವಾಗ ಧರ್ಮವೆಂಬುದು ಸುಮ್ಮನಿರುವುದು ಈ ಜಗದ ನಿಯಮ. ಧರ್ಮವೆಂಬುದು ರೊಚ್ಚಿ ಗೆದ್ದರೆ ದರ್ಪವೆಂಬುದು ಮೂಲೆ ಗುಂಪಾಗಿರುವುದೆಂದು ನೀವು ಕೇಳಿರಬೇಕಲ್ಲ. ಇಂಥ ಸಮಯದಲ್ಲಿ ನನ್ನ ಹೊರಗೆ ಹೋಗೋದೇ ಲೀಸು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವನು ಬಂದ ಸಮಯ ತುಂಬಾ ಚೆನ್ನಾಗಿದೆ. ನಮ್ಮಣ್ಣ ಬರುವೊಳಗಾಗಿ ಇವಾಗ ಅವಮಾನ ಮಾಡಿ ಕಳಿಸಿದರಾತು. ನಾನು ಆ ಬ್ರಹ್ಮನಿಗೆ ಕೊಟ್ಟ ಮಾತು ಉಳಿತೆ, ನನ್ನ ಅಣ್ಣನಿಗೆ ಕೊಟ್ಟ ಮಾತು ಉಳಿತೆ. ಮಾತಿನಲ್ಲಿ ಮತಿಹೀನ ಮಾತನಾಡುವ ನಿನ್ನಂತ ಹೆಣ್ಣಿನ ಜೊತೆಗೆ ನನಗೇನು ಮಾತು? ನಾನಿನ್ನು ಹೋಗಿ ಬರುತ್ತೇನೆ. ನಿಂತ್ಕೊಳ್ಳಿ. ಇದೇನಿದು? ಮನೆಗೆ ಹೆಣ್ಣು ನೋಡಲು ಬರ್ತೀನಿ ಅಂತ ಹೇಳಿದವರು ಹೀಗೆ ಬಂದವರು ಹಾಗೆ ಹೊರಟು ಹೋಗ್ತಾ ಇದ್ದೀರಲ್ಲ, ಯಾಕೆ? ನೀವು ಹೆಣ್ಣು ನೋಡಲು ಬಂದಿಲ್ವಾ? ಹೌದು, ನಾನು ಹೆಣ್ಣು ನೋಡಲು ಬಂದಿದ್ದೇನೆ, ಆದರೆ ಹೆಮ್ಮಾರಿಯನ್ನಲ್ಲ. ನಿನ್ನಂತ ಮಾತಿನಲ್ಲಿ ಮತ್ತಿಗೆ ಇಡುವ ಹೆಣ್ಣಿನ ಜೊತೆ ಮಾತನಾಡಲು ನನಗೆ ಇಷ್ಟ ಅಲ್ಲ. ಯಾಕಂದರೆ ಜಗದೀಶ್ ಎಲ್ಲರಿಗೆ ಬೇಕಾಗಿರುವ ಗುಲಾಬಿ ಹೂ ಇದ್ದಾಗೆ, ಆದರೆ ನೀನು ಅದರ ಸುತ್ತ ಸುಳಿಯುವ ಮುಳ್ಳು ಎಂಬುದು ನನಗೆ ಈಗ ಗೊತ್ತಾಯಿತು. ನೋಡಿ, ನಾನು ನಿಮ್ಮನ್ನು ಮಾತು ಕೇಳಬಹುದೇ? ನನ್ನನ್ನು ಮದುವೆ ಆಗಲು ಬಂದು ಗಂಡು ಏನು ಕೆಲಸ ಮಾಡ್ತಾನೆ ಅಂತ? ಈ ದೇಶದಲ್ಲಿ ಅನ್ಯಾಯ, ಭ್ರಷ್ಟಾಚಾರ ದಿನನಿತ್ಯಕ್ಕೆ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ ಶಾಂತವಾಗಿ ದುಡಿಯುವ ನನ್ನನ್ನು ರೈತನೆಂದು ಕರೆಯುತ್ತಾರೆ. ಇನ್ನು ತಿಳಿಸಿ ಹೇಳಬೇಕಾದರೆ ಈ ನಾಡಿಗೆ ಅನ್ನ ಹಾಕುವ ದನಿ ಅಂತ ಕರೆಯುತ್ತಾರೆ. ನೋಡಿ ಮಿಸ್ಟರ್, ಜೀವನ ಪರ್ತ ದುಡಿದು ನಿನ್ನಂತ ಮಾಮೂಲಿ ರೈತನ ಕೈ ಹಿಡಿಯೋ ಹೆಣ್ಣು ನಾನಾಗೋದಿಲ್ಲ. ನಿನ್ನಂತನ ರೈತನ ಮದುವೆ ಆಗಿ ಈ ನನ್ನ ಜೀವನದಲ್ಲಿ ಕಷ್ಟಪಡೋದು ನನಗೆ ಇಷ್ಟವಿಲ್ಲ. ನಾನು ಯಾವನಾದರೂ ಬಿಸಿನೆಸ್ ಮ್ಯಾನಿನಲ್ಲೂ ನೌಕರಿದವನ ಮದುವೆಯಾಗಿ ಈ ನನ್ನ ಜೀವನವನ್ನು ಹಾಯಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಜೀವನ ಪರಿತ ನೀನು ದುಡಿದರೂ ನನ್ನ ಹೊಟ್ಟಿಗೆ ಹಿಟ್ಟಿಲ್ಲ, ಬಟ್ಟೆಗೆ ಗತಿ ಇಲ್ಲ. ಮೈ ಡಿಡ್. ನೋಡಿ ಮೇಡಮ್, ಹೊಟ್ಟೆಗೆ ಹಿಟ್ಟ ಇಲ್ಲದಿದ್ದರು, ತುಂಡು ಬಟ್ಟೆಗೆ ಗತಿ ಇಲ್ಲದಿದ್ದರು, ಈ ಮಾನ ಮರ್ಯಾದೆಗೆ ಏನು ಕಮ್ಮಿ ಇಲ್ಲ ಈ ರೈತನ ಬಾಳಿನಲ್ಲಿ.
ಇನ್ನು ಕಟ್ಟಿಕೊಂಡ ಹೆಂಡತಿಗೆ ಕಷ್ಟನೇ ಬರಲಿ ದುಃಖನೇ ಬರಲಿ ಹೊಂದಿಕೊಂಡು ಬಾಳುತ್ತಾನೆ ಈ ನೇಗಿಲುವಿಗೆ. ನೋಡಿ ಮೇಡಮ್, ನೀವು ಆಸೆ ಪಡುವ ಆ ಬಿಸ್ನೆಸ್ ಗಂಡ ಒಂದಲ್ಲೂ ಒಂದು ದಿನ ಬಿಸ್ನೆಸ್ ನಲ್ಲಿ ಲಾಸ್ ಆಗಿ ಹಿಡಿದು ಬಂದು ವರದಕ್ಷಿಣೆ ಕಿರುಕುಳನ್ನು ಕೊಟ್ಟು ಸೀಮೆಯನ್ನು ಹಾಕಿ ಸುಟ್ಟು ಹೋಗುವ ಸಾಕ್ಷಿಗೆಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ಆ ಬಿಸ್ನೆಸ್ ಗಂಡನಿಗಿಂತ ಈ ರೈತನೇ ಮೇಲು. ನೋಡಿ ಮಿಸ್ಟರ್, ಎಲ್ಲೋ ಆಗಿದೆ ಅಂತ ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಭಾವಿಸ್ಬೇಡಿ. ಏಕೆಂದ್ರೆ ಅಂತ ನೌಕರಿ ಗಂಡನನ್ನ ಪಡೆದು ಜೀವನ ಪರಿತ ಅವನ ಬಂದ ಸಂಬಳದಲ್ಲಿ ಜೀವನ ಸಾಗಿಸಬಹುದಲ್ಲ ನೇಗಿಲ ಯೋಗಿ. ನೋಡಿ ಮೇಡಮ್, ನಿಮ್ಮ ನೌಕರಿ ಗಂಡನಿಗೆ ತಿಂಗಳು ಪಗಾರ ಇರುವುದು 20,000, ವರ್ಷಕ್ಕೆ ಆಗುವುದು 2,40,000, 10 ವರ್ಷಕ್ಕೆ ಆಗುವುದು 24 ಲಕ್ಷ. ಇನ್ನು ಬರೋಬ್ಬರಿ 30 ವರ್ಷ ದುಡಿದರೂ ಅವನಿಗೆ ಸಿಗುವ ಪಗಾರು 73 ಲಕ್ಷ. ಆ 73 ಲಕ್ಷ ಈಗಿನ ನನ್ನ 3 ಎಕರೆ ಜಮಾನಿಗೆ ಸಮಾನ. ಅಂದಾಗ 30 ವರ್ಷ ದುಡಿಯುವ ಆ ಬಿಸ್ನೆಸ್ ಗಂಡನಿಗಿಂತ 3 ಎಕರೆ ಇರುವ ಈ ರೈತನ ಮಗ ಎಷ್ಟೋ ಮೇಲು ಮಿಸ್ ಅಮೃತ ಅವರೇ. ಅಂದ್ರೆ ಏನು, ಬಂಗಾರದ ತಾಟಿನಲ್ಲಿ ಊಟ ಮಾಡಬೇಕು ಅಂತ ಹಠ ತೊಟ್ಟು ನಿಂತಿದ್ದೀರಾ ಅಂತ ಆಯ್ತು. ಹಾಗಾದ್ರೆ ನನ್ನ ಕೈ ಹಿಡಿದು ನನ್ನ ಮದುವೆ ಆಗ್ಬೇಕು ಅನ್ನೋದೇ ಹಠನಾ ನಿಮ್ದು? ನೋಡಿ ಅಮೃತ ಅವರೇ, ಬಂಗಾರದ ತಾಟಿನಲ್ಲಿ ಊಟ ಮಾಡುವ ಶ್ರೀಮಂತನಾಗಿರಬಹುದು, ಆದರೆ ಆ ತಾಟಿನಲ್ಲಿ ಅನ್ನ ತಿನ್ನುವುದನ್ನು ಎಂಬುದನ್ನು ನೀವು ಮಾತ್ರ ಮರೆಯಬೇಡಿ. ಯಾಕಂದರೆ ಆ ಅನ್ನವನ್ನು ಬೆಳೆದಿದ್ದು ನಮ್ಮಂತ ರೈತರು. ನೋಡಿ ಮೇಡಮ್, ನಿಮ್ಮಂತ ಹೆಣ್ಣಿನ ಜೊತೆ ಮದುವೆ ಆಗಲು ನನಗೆ ಇಷ್ಟವಿಲ್ಲ. ಮಾತಿನಲ್ಲಿ ಮತಿಗೆಡುವ ನಿನ್ನಂತ ಹೆಣ್ಣಿನ ಚರಿತ್ರೆಯನ್ನು ಸ್ಪಷ್ಟವಾಗಿ ಬರೆದು ಹೇಳುವೆ ನನ್ನ ಗೆಳೆಯ ಜಗದೀಶಿನ ಹತ್ತಿರ. ಆವಾಗ ಹೆಣ್ಣೆಂಬ ಪದಕ್ಕೆ ನೀವು ಕಳಂಕವಾಗಿ ಬಿಡುತ್ತೀರಾ. ಅಯ್ಯೋ ನೋಡಿ, ನಿಂತ್ಕೊಳ್ಳಿ. ದಯವಿಟ್ಟು ಈ ವಿಷಯವನ್ನು ನನ್ನ ಮುಂದೆ ಹೇಳಬೇಡಿ. ನನ್ನ ಮೊದಲೇ ಕೋಪಿಷ್ಟ. ಈ ವಿಷಯ ಏನಾದರೂ ನನಗೆ ಗೊತ್ತಾದ್ರೆ ನನ್ನನ್ನು ಸುಟ್ಟಿ ಸಾಯಿಸ್ಬಿಡ್ತಾನೆ. ಬೇಡಿ, ಇಷ್ಟೊತ್ತನ ಮಾತನಾಡಿದ್ದು ನಂದೇ ತಪ್ಪಾಯ್ತು. ನೋಡಿ, ಇದೇ ಸಿಟ್ಟಿನಲ್ಲಿ ನಿಮ್ಮ ಹಾಡಿ ಈ ನಿಮ್ಮ ಮನವನ್ನು ನಾನು ತರಿಸ್ತೇನೆ ರಾಜ. ಹೃದಯ ಮಿಂಚಿದಾಗ ಸತಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಹೃದಯ ಮಿಂಚಿದಾಗ ಸತಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿಯೇ ನಲಿದಾಗ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ, ಜೀವಂತ ರಸ ಜೀವನ. ಹೃದಯ ಒಲವು ಸಂಗೀತದಂತೆ ಚೆಲುವು ಶೃಂಗಾರವಂತೆ, ಮಧುನ ಸಾಗರ ಕಾಲದ ಕೊಹರ, ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ. ಗೆಳತಿಯೇ ಬಾಳಲ್ಲಿ ಹೊಸರಾಗ ಆನಂದ, ಜೀವಂತ ರಸ ಜೀವನ. ಹೃದಯ ಮೀಟಿದಾಗ ಹೃದಯ ಕೂಡಿದಾಗ
ನೀನೇ ನನ್ನ ಜೀವ ನಾಡೇ ನಿನ್ನ ಹಲೋ ನಂದೇಶ್, ಹೌ ಆರ್ ಯು? ಐ ಆಮ್ ಫೈನ್. ನೀನ್ ಹೇಗಿದ್ದೀಯಾ? ನಂದೇಶ್, ನಿನ್ನ ಅಣ್ಣ ಅತ್ತಿಗೆರ ಆಶೀರ್ವಾದ ಮತ್ತು ನಿನ್ನಂತ ಗೆಳೆಯನ ಪ್ರೀತಿ ನನ್ನ ಮೇಲೆ ಇರುವಾಗ ನನಗೇನು ಬಂದು ಬಹಳ ಹೊತ್ತಾಯ್ತಾ? ಇಲ್ಲ ಜಗದೀಶ್, ಜಸ್ಟ್ ಇವಾಗ ತಾನೇ ಬಂದೆ. ನಂದೇಶ್, ತಾಯಿ ಇಲ್ಲದ ತಬ್ಬಲಿ ಆದ ನನ್ನ ತಂಗಿ ನೀನು ಆಶ್ರಯದಾತನಾಗಬೇಕಂತ ಈ ಸ್ನೇಹಿತನ ಆಶೆಕನು. ಜಗದೀಶ್, ಆಕಾಶದಲ್ಲಿ ಹಾರುವ ಗಾಳಪಟ್ಟದಂತಿರುವ ನಿನ್ನ ತಂಗಿಗೆ ಭೂಮಿಯಲ್ಲಿರುವ ನಾನು ಸರಿ ಹೊಂದಲಾರೆ. ನಿನ್ನ ತಂಗಿಗೆ ಒಂದು ಮಾತು ಕೇಳಿ ನೋಡು. ಅಮೃತ, ಅಪ್ಪಟ ಚಿನ್ನದಂತ ನನ್ನ ಗೆಳೆಯನಿಗೆ ಮದುವೆ ಆಗುವ ಬಗ್ಗೆ ಏನಮ್ಮ ನಿನ್ನ ಅಭಿಪ್ರಾಯ? ಅಣ್ಣ ನೋಡಣ್ಣ, ನಾನು ಕಲಿತ ಹೆಣ್ಣು, ಇವನು ಹೊಲದಲ್ಲಿ ಕೆಲಸ ಮಾಡೋ ಮಾಮೂಲಿ ರೈತ. ಅಣ್ಣ, ಇವನನ್ನು ಮದುವೆಯಾಗಿ ನನ್ನ ಜೀವನ ಪಡೆದ ಕಷ್ಟಪಡೋಕೆ ನನಗೆ ಇಷ್ಟ ಇಲ್ಲ ಅಣ್ಣ. ಅಣ್ಣ, ಈ ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಹಾಳು ಬಾವಿಯಲ್ಲಿ ನೂಕ್ಬೇಕು ಅನ್ನೋದೇ ನಿನ್ನ ಆಸೆ ಏನಣ್ಣ? ಅಮೃತ, ಏನು ಮಾತನಾಡುತ್ತಿರುವೆ? ಏನಂದೆ? ವಿದ್ಯಾಭ್ಯಾಸ ಕಲಿಯೋದು ಒಬ್ಬ ಮಾಮೂಲಿ ರೈತನಂದೆಲ್ಲಮ್ಮ. ನೋಡಮ್ಮ ಅಮೃತ, ನೀನು ಓದಿರುವುದು ಆಫ್ಟರ್ ಆಲ್ ಒಂದು BA, ಆದರೆ ನನ್ನ ಸ್ನೇಹಿತ ಓದಿರುವುದು KS ಹುದ್ದೆಯನ್ನು ಓದಿ ತಹಸೀಲ್ದಾರ್ ಹುದ್ದೆಯನ್ನು ಪಡೆದು ಲಂಚಕ್ಕೆ ಇದ್ದ ಮಂತ್ರಿಯನ್ನೇ ಕಪ್ಪಳೆ ಮೋಕ್ಷೆ ಮಾಡಿ ಈ ಭ್ರಷ್ಟ ಅಧಿಕಾರದಲ್ಲಿ ಇರುವುದು ಬೇಡವೆಂದು ರಾಜೀನಾಮೆಯನ್ನು ಕೊಟ್ಟು ಈ ಪವಿತ್ರ ಭೂಮಿ ತಾಯಿ ಮಡಲಲ್ಲಿ ದುಡಿತಿರುವ ನನ್ನ ಸ್ನೇಹಿತರಿಗೆ ನೀನು ಸರಿಸಾಟಿ ಆಗಲು ನೀನು ಆಯೋಗಳಿ. ನೀನು ಜಗದೀಶ್, ನಿನ್ನ ತಂಗಿ ಮಾತನಾಡಿದ್ರಲ್ಲಿ ನಾನೇನು ಬೇಸರ ಮಾಡಿಕೊಂಡಿಲ್ಲ. ಅವಳು ಇಷ್ಟದಂತೆ ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡಿಬಿಡು. ನೋಡಮ್ಮ ಅಮೃತ, ನೀನು ಎಷ್ಟು ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತನಾಡಿದರೂ ಪ್ರೀತಿಯಿಂದ ಉತ್ತರ ಕೊಡುವಂತ ಗಂಡು ನಿನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ತಪ್ಪಾಯ್ತೆಂದು ಒಪ್ಪಿ ಕಾಲಿಗೆ ಬೀಳು. ಆಗ್ಲೇನಾ? ನೋಡಿ, ಇಲ್ಲಿವರೆಗೂ ನಿಮಗೆ ಮಾತನಾಡಿದ್ದು ನನ್ನ ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಎದ್ದೇಳು ಅಮೃತ. ನೀನು ಆಸೆ ಪಡುವ ಪರ್ವತ ದೂರದಿಂದ ನೋಡಲು ಬಹಳ ಸುಂದರವಾಗಿ ಕಾಣುತ್ತೆ, ಆದರೆ ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಇರುವುದು ಬರೀ ಕಲ್ಲು ಮುಳ್ಳು ಅಂತ. ನಾನು ಹೇಳಿರೋ ಮಾತು ನಿನಗೆ ಅರ್ಥ ಆಗಿದೆ ಅಂತ ತಿಳಿದುಕೊಳ್ಳುತ್ತೇನೆ. ಹೌದು ನಂದೇಶ, ನೀ ಹೇಳುವ ಮಾತು ನಿಜವಿದೆ. ಅಮೃತ, ಒಂದು ಸ್ವಲ್ಪ ಕಾಪಿ ಮಾಡಿಕೊಳ್ಳ ಬಾರಮ್ಮ. ಆಗ್ಲೇನಾ? ಈಗಲೇ ತಗೊಂಡು ಬರ್ತೀನಿ. ಬೇಡ ಜಗದೀಶ್, ಬೇಡ. ನಾನಿನ್ನು ದನದ ಪೇಟೆಗೆ ಹೋಗಬೇಕು. ಯಾಕಂದರೆ ನಮ್ಮನ್ನ ಒಂದು ಮಾತನ್ನು ಹೇಳಿದ್ದಾನೆ. ನೋಡು ಜಗದೀಶ್, ನಮ್ಮನ್ನ ನನಗೆ ಹೇಳಿದ್ದಾನೆ, ನಂದೀಶ, ಹಾಯ್ದೊಂದು ಆಕಳನ್ನು ಮಾತ್ರ ತೆರಬೇಡ, ಯಾಕಂದರೆ ಹಿಂಡಿ ತಿಂದು ದರ್ಪ ತೋರಿಸ್ತೆ. ಅದಕ್ಕೆ ಒಳ್ಳೆಯದಾಗಿರುವ ಒಂದು ಆಕಳನ್ನು ತೆಗೆದುಕೊಂಡು ಬಾ ಅಂತ. ಹೌದು ನಂದೇಶ್, ನಿಮ್ಮ ಅಣ್ಣ ಹೇಳುವ ಮಾತು ಅಕ್ಷರಶಃ ನಿಜ ಇದೆ, ಅದರಲ್ಲಿ ತಪ್ಪೇನಿದೆ? ಇಲ್ಲ ಜಗದೀಶ್, ಇವತ್ತು ನಾನು ಗರ್ವ ಮತ್ತು ದರ್ಪ ತುಂಬಿದ ಆಕಳವನ್ನೇ ತೆಗೆದುಕೊಂಡು ಬರುತ್ತೇನೆ. ಏಕೆಂದರೆ ಅದಕ್ಕೆ ಧರ್ಮ ಎಂಬ ಹಗ್ಗವನ್ನು ಕಟ್ಟಿ, ನೀತಿ ಎಂಬ ಮೂಗುದಾನ ಹಾಕಿ, ನ್ಯಾಯ ಎಂಬ ದಾವಣೆಯಲ್ಲಿ ಕಟ್ಟಿ, ಹಿಂಡಿ ಹಾಕಿ ಡುಬ್ಬ ಚಪ್ಪರಿಸಿದರೆ ನೀತಿ ಎಂಬ ನೊರೆಯ ಹಾಲು ಬರುತ್ತೆ. ಆವಾಗ ಆ ಆಕಳಿಗೆ ಗೊತ್ತಾಗುತ್ತೆ ನಾನು ಇರುವುದು ಒಬ್ಬ ನ್ಯಾಯವಂತರ ಮನೆಯಲ್ಲಿ ಅಂತ. ಆವಾಗ ಅದು ಹೊಂದಿಕೊಂಡು ಬಾಳುತ್ತೆ. ಇರಲಿ ಜಗದೀಶ್, ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ನಂದೇಶ್, ಏನು ನೀನು ಯಾವಾಗ ಬಂದಾಗ ಹಾಗೆ ಹೋಗುತ್ತೀಯಲ್ಲ? ಇವತ್ತೊಂದ್ಸಗು ನನ್ನ ತಂಗಿಯನ್ನು ನೋಡಲಿಕ್ಕೆ ಬಂದಿರುವೆ. ಚಹಾ ಕಾಫಿ ಅಷ್ಟೇ ಏಕೋ? ನಡಿ ಒಳಗಡೆ ನಡಿ, ಊಟ ಮಾಡಿಕೊಂಡು ಹೋಗುವಂತೆ, ನನ್ನ ತಂಗಿಯ ಕೈ ರುಚಿಯನ್ನು ನೋಡುವಂತೆ. ಬಾರಪ್ಪ. ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ.
ಶಾಂತವಾದ ವಾತಾವರಣದಲ್ಲಿ ನೀರಿನ ಕೊಳದಂತಿರುವ ಈ ಶಿವಲಿಂಗನ ಮನೆಯಲ್ಲಿ ಹಂಸ ಪಕ್ಷಿ ಎಂಬ ಗೌರಿ ನನ್ನ ಕಣ್ಣು ಕುಕ್ಕುತ್ತಿರುವಳು. ಹೇಗಾದರೂ ಮಾಡಿ ದುಡ್ಡು ಕೇಳೋ ನೆಪದಿಂದ ಮೋಸದಿಂದ ಮೊಸಳೆ ಹಾಗೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬ ಹುಚ್ಚು ನನ್ನ ಹೃದಯ ಕಿಚ್ಚಿನಲ್ಲಿ ಎಚ್ಚರಿಸಿ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ. ಅದಕ್ಕಾಗಿ ಹೊಂಚಾಕಿ ಕಾಯುತ್ತಿರುವ ಈ ಸಮಯದಲ್ಲಿ ಸಂಚುಕಾರ ತಂದೊಡ್ಡಲೇಬೇಕು. ಶಿವಲಿಂಗ, ಲೇ ಶಿವಲಿಂಗ, ಯಾರು? ಓ, ಸಾಹುಕಾರು, ಇಲ್ಲಿವರೆಗೂ ಬಂದಿರುವಿರಿ ತಾವು? ಆಗಬೇಕಾದ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿ ಈಗ ತಿರುಗಿ ನೋಡಿದ್ರೆ ಇವನು ಸುಮ್ಮನೆ ಇರ್ತಾನಂತ ತಿಳಿದ ನಿನ್ನ ಗಂಡ ಶಿವಲಿಂಗ. ಆದ್ರೆ ನೀವಂದ ಹಾಗೆ ಈ ಮನೆಯ ಮಾಲೀಕ ಮನೆಯಲ್ಲೇ ಇಲ್ಲ. ಅವ್ರು ಬಂದ ಮೇಲೆ ಬೇಕಾದ್ರೆ ನೀವು ಅವರನ್ನೇ ಕೇಳಬಹುದು. ಯಜಮಾನ ಮನೆಯಲ್ಲಿ ಇಲ್ಲಿದ್ರೆ ಏನಾಯ್ತು? ಈ ಯಜಮಾನಿ ಇರುವಳಲ್ಲ. ಆದ್ರೆ ಸಾಲ ಮಾಡಿದ್ದು ಮಾತ್ರ ಯಜಮಾನಿ ಅಲ್ವಲ್ಲ. ಗೌರಿ, ಕೆಸರಿನಲ್ಲಿ ಅರಳಿದ ಸುಂದರವಾದ ಕಮನಿಲೇನು ನೀನು ಮನಸ್ಸು ಮಾಡಿದರೆ ಅರಮನೆಯಲ್ಲಿ ಅರಳುವ ಅಪ್ಸರಿನಾಗಿ ಅರಳಬಹುದಲ್ಲ, ಏನಂತೀಯ? ಏನು ಮಾತಾಡ್ತಾ ಇದ್ದೀರಾ ನೀವು? ಇರಾ ಸಾವುಕಾರೆ, ಆದ್ರೆ ಈಗಾಗ್ಲೇ ನನ್ನ ಗಂಡನ ಕೈ ಹಿಡಿದ ದೇವತೆ ನಾನು. ನೀವಂದುಕೊಂಡ ಹಾಗೆ ನಿಮಗೇನಾದ್ರೂ ಕೇಳಬೇಕೆನ್ನೋ ಆಸೆ ಇದ್ರೆ ಅವ್ರು ಬರ್ಲಿ, ಬಂದ್ಮೇಲೆ ಕೇಳಿ ತಿಳಿದುಕೊಳ್ಳಿ. ಗೌರಿ, ನಾಲಿಗೆ ಸ್ವಲ್ಪ ಹಿತ್ತದಲ್ಲಿ ಕೊಟ್ಟ ಸಾಲ ಮರಳಿ ಕೊಡದಿದ್ದಾಗ ಹುಣ್ಣಾಗಿ ಕಾಡುವ ಹಣದ ಹಮ್ಮಿರ ನಾನು. ಅದಕ್ಕೆ ನೀನೇನಾದರೂ ಸಾವುಕಾರೆ, ಸಾಲ ಕೊಟ್ಟ ಮಾತ್ರಕ್ಕೆ ಕೊಟ್ಟ ಸಾಲಕ್ಕೆ ಬಡ್ಡಿ ಸಮೇತವಾಗಿ ಮರಳಿ ಮುಟ್ಟಿಸುವ ರಕ್ತ ನನ್ನ ಗಂಡನ ದೇಹದಲ್ಲಿ ಹರಿತಾ ಇದೆ. ಅವರು ಮನಸ್ಸು ಮಾಡಿದ್ರೆ ಕ್ಷಣದಲ್ಲಿ ನಿಮ್ಮ ಸಾಲವನ್ನ ತೀರಿಸ್ತಾರೆ ಹೊರತು ನಿಮ್ಮ ಆಳಾಗಿ ಬೆಳೆಲ್ಲ. ಗೌರಿ, ಆ ನಿನ್ನ ಧರ್ಮದ ದೊರೆ ಹೀರನಂತೆ ಬಂದು ದುಡ್ಡನ್ನು ತೆಗೆದುಕೊಂಡು ಬಂದು ಈಗ ಹೇಳಿ ಅಂತ ಎಲ್ಲಿ ಹೇಳಿಕೊಡುವನು ನಿನ್ನ ಗಂಡ ಶಿವಲಿಂಗ. ಸಾವುಕಾರ, ಮತ್ತೆ ಬಾಯಿನ ಏನು ಎಂದೆ? ನನ್ನ ಗಂಡನ ಹೇಳಿ ಅಂತೀಯ? ನಿನ್ನಂಥ ತುಪ್ಪವನ್ನ ತಿನ್ನೋ ಹವಣಸ್ತಾರು ನೊಣವನ್ನ ಹೊಸಕ್ಕೆ ಹಾಕೋ ಗಂಡಸ್ತಿಕೆ ನನ್ನ ಗಂಡನಿಲ್ಲಿದೆ ಕಣೋ. ನನ್ನ ಗಂಡ ಧರ್ಮದ ದೊರೆ. ಆ ನಿನ್ನ ಧರ್ಮದ ದೊರೆ ಧೀರನಂತೆ ಬಂದು ದುಡ್ಡನ್ನು ತೆಗೆದುಕೊಂಡು ಬಂದು ಈಗ ಹೇಳಿ ಅಂತ ಎಲ್ಲಿ ಅಡಿಕೊಳ್ಳುವನು ಆ ನಿನ್ನ ಗಂಡ ಶಿವಲಿಂಗ. ಏ ಬ್ರಹ್ಮ, ಅಡಿಗೆ ಕೊಳ್ಳಲು ನನ್ನ ಹೇಳಿ ಎಂದು ತಿಳಿದುಕೊಂಡೆಯಾ? ಮನೆಗೆ ಬಂದ ಕೆಲಸವೇನು? ಕೆಲಸ ಇರುವುದಕ್ಕೆ ಬಂದಿರೋ ಶಿವಲಿಂಗ, ಕೆಲಸ ಇರುವುದಕ್ಕೆ ಬಂದಿರುವುದು. ನೀನು ನಮ್ಮ ಫೈನಾನ್ಸ್ ಕಂಪನಿ ತೆಗೆದುಕೊಂಡ ಸಾಲವನ್ನು ಮರಳಿ ಕೊಡದಿದ್ದಾಗ ಮನೆಗೆ ಬರುವುದು ದುಡ್ಡು ಕೊಟ್ಟವರ ಕೆಲಸ. ದುಡ್ಡು ಕೊಟ್ಟಿರುವಿರಿ, ಮುಟ್ಟಿಸುತ್ತೇವೆ. ಸ್ವಲ್ಪ ಸಮಯಾವಕಾಶ ಕೊಡಿ. ಯಾಕಂದ್ರೆ ಎಲ್ಲ ಹಣವನ್ನು ಬೆಳೆಗೆ ಹಾಕಿದ್ದೀವಿ. ಬೆಳೆ ಬಂದ ತಕ್ಷಣ ಮುಟ್ಟಿಸುತ್ತೇವೆ. ಸಮಯ ಕೊಟ್ಟು ನಿನ್ನ ಮನೆಗೆ ಸಂಬಂಧ ಬೆಳೆಸಲು ಬಂದ್ರೆ ಶಿವಲಿಂಗ, ಕೊಟ್ಟ ದುಡ್ಡಿಗೆ ಬಡ್ಡಿ ಹಾಕಿ ಕೊಡಬೇಕು ಅಷ್ಟೇ. ನೋಡಿ, ನಿಮ್ಮ ಹಣವನ್ನು ಹೇಗಾದ್ರೂ ಮಾಡಿ ನಾವು ಮುಟ್ಟಿಸ್ತೇವೆ. ನೀವು ಅದರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಆಯ್ತು, ನಿನ್ನ ಮಾತಿಗೆ ಬೆಲೆ ಕೊಡ್ತೇನೆ. ಬಟ್ ಇನ್ನೊಂದು ಸಾರಿ ಸಮಯ ತಪ್ಪಿದರೆ ತಾಳ ತಪ್ಪಿದ ದೋಣಿ ಹಾಗೆ ನೆನೆ ಕಾಣುವೆ. ಮುಂದೆ ಬಹಳ ಕಷ್ಟವಿದೆ, ವಿಚಾರ ಮಾಡು. ಬರ್ತೀನಿ. ಗೌರಿ, ರೈತನ ಜೀವನ ಗಾಳಿಯಲ್ಲಿಟ್ಟ ದೀಪವಿದ್ದ ಹಾಗೆ.
ಯಾವಾಗ ಆರುತ್ತೋ ಯಾವಾಗ ಬಿಡುತ್ತೋ ಅಂತ ಆ ದೀಪಕ್ಕೂ ಸಹ ಗೊತ್ತಿರುವುದಿಲ್ಲ. ಹಾಗೆ ಆಗಿದೆ ರೈತರ ಪರಿಸ್ಥಿತಿ. ದೇವರೇ, ಯಾವಾಗಪ್ಪ ಈ ರೈತನ ಕಣ್ಣೀರಿಗೆ ಕೊನೆ? ಸಾಲಗಾರರ ಸಹವಾಸದಿಂದ ನೊಂದು ಬೆಂದು ಹೋಗಿರುವ ನಮ್ಮಂತ ಜೀವಿಗಳಿಗೆ ನೆಮ್ಮದಿಯನ್ನು ಯಾವಾಗ ಕರುಣಿಸುವೆ ತಂದೆ? ಯಾವಾಗ ಕರುಣಿಸುವೆ? ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ? ಇನ್ನೆಲ್ಲಿ ಸಮಾಧಾನ ಗೌರಿ? ಸಮಯಕ್ಕೆ ಸರಿಯಾಗಿ ಬಾರದ ಮಳೆಯಿಂದ ಬೆಳೆಗಳು ಬಾಡಲಿಕ್ಕೆ ಹತ್ತಿವೆ. ಹೊಲಕ್ಕೆ ಹೋದರೆ ಜೀವವೇ ಹೋದಂತೆ ಆಗುತ್ತಿದೆ ಗೌರಿ, ಜೀವವೇ ಹೋದಂತೆ ಆಗುತ್ತಿದೆ. ಸಮಾಧಾನ ತಂದುಕೊಡ್ರಿ. ಅಲ್ಲ, ಈ ರೀತಿ ಮೋಡ ಕರಗೋ ಹಾಗೆ ಕಣ್ಣೀರು ಸುರಿಸಿದ್ರೆ ಆ ಮೋಡ ಕರಗಿ ಮಳೆ ಆಗೋದೇನ್ರಿ? ಇಂದಿಲ್ಲ ನಾಳೆ ಆದ್ರೂ ಆ ಭಗವಂತ ಮಳೆಯನ್ನು ಸುರಿಸ್ತಾನೆ. ಅಲ್ಲಿವರೆಗೂ ಸಮಾಧಾನವಾಗಿರಿ. ಗೌರಿ, ಸಾಲ ಕೊಟ್ಟವನು ಮನೆಗೆ ಬಂದು ಹೆಂಡತಿಯ ಮರ್ಯಾದೆ ತೆಗೆಯುತ್ತಿರುವಾಗ ಷಂಡನಂತೆ ತಲೆ ತಗ್ಗಿಸಬೇಕಾಗುತ್ತದೆ ಈ ಅನ್ನದಾತನು. ಗೌರಿ, ಇಂಥ ಜೀವನ ನಮಗೆ ಯಾಕೆ ಬೇಕು ಗೌರಿ? ಯಾಕೆ ಬೇಕು? ಸ್ವಾಮಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀನಿ, ಹಾಗೆಲ್ಲ ಮಾತಾಡಬೇಡಿ. ನಿಜಾನೇ ಹೇಳುತ್ತಿದ್ದೇನೆ ಗೌರಿ. ಯಾವುದಾದರೂ ನೌಕರಿ ಹಾಗೂ ಬಿಸ್ನೆಸ್ ಮಾಡೋರನ್ನು ಮದುವೆಯಾಗಿದ್ದರೆ ಹಾಯಾಗಿರುತ್ತಿದೆ. ಆದರೆ ಈ ದರಿದ್ರ ರೈತನನ್ನು ಕಟ್ಟಿಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರೋ ಗೌರಿ, ಕಣ್ಣೀರಿನಲ್ಲಿ ಕೈ ತೊಳೆಯುತ್ತೀರಿ. ಹಾಗನ್ಬೇಡ್ರಿ. ಬಿಸಿನೆಸ್ ಮಾಡೋರನ್ನ ಮಾಡಿಕೊಂಡ ಹೆಂಡತಿಯರು ಅದೆಷ್ಟೋ ಜನ ಬೀದಿ ಪಾಲಾಗಿದ್ದನ್ನ ನಾನು ನೋಡಿದ್ದೇನೆ. ನೌಕರಿ ಮಾಡುವ ಗಂಡುಗಳನ್ನ ಮದುವೆಯಾದ ಹೆಣ್ಣುಗಳು ಅದೆಷ್ಟೋ ಜನರನ್ನ ನಡು ನೀರಿನಲ್ಲೇ ಕೈ ಬಿಟ್ಟು ಹೋದದನ್ನ ನಾನು ನೋಡಿದ್ದೀನಿ. ಆದರೆ ಈ ನಮ್ಮ ಭಾರತ ಭೂಮಿ ಮೇಲೆ, ನಮ್ಮ ಈ ಭಾರತ ದೇಶದಲ್ಲಿ ಒಬ್ಬರೇ ಒಬ್ಬರು ನೀತಿ ನ್ಯಾಯದಿಂದ ನಡೆಯೋನು ರೈತ. ಕೈ ಹಿಡಿದ ಹೆಂಡತಿಯನ್ನ ಕೊನೆವರೆಗೂ ಜೋಪಾನವಾಗಿ ನೋಡಿಕೊಂಡು ಕಷ್ಟ ಬರಲಿ ಸುಖ ಬರಲಿ ಕೊನೆ ಉಸಿರವರೆಗೂ ಜೊತೆಯಾಗಿದ್ದು ಅವಳನ್ನ ಕೊನೆವರೆಗೂ ಕೈ ಬಿಡದ ಹಾಗೆ ಇರೋನು ರೈತನೊಬ್ಬನೇ ರೀ. ಅದನ್ನ ಈಗಿನ ಕಲಿತ ಹುಡುಗಿಯರು ಅರ್ಥ ಮಾಡಿಕೊಳ್ಬೇಕು ರೀ. ಅಂದಾಗ್ಲಿ ಅವ್ರ ಜೀವನಕ್ಕೆ ಒಂದು ನೆಲೆ ಸಿಗೋದು. ಕನ್ನಡದ ಕುಲಕೋಟಿಯ ನಾರಿ ನಿನ್ನಂತೆ ಈ ನಾಡಿನಲ್ಲಿರುವ ಪ್ರತಿಯೊಂದು ಓದಿದ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ನಿಜವಾದ ರೈತನಿಗೆ ಬೆಲೆ ಸಿಕ್ಕಂತೆ. ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಎದ್ದೇಳಪ್ಪ, ಎದ್ದೇಳು. ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಯಾರಪ್ಪ ನೀನು? ಕಂಡವರ ಮನೆಯಿಂದ ಸಿರಿ ಸಂಪತ್ತನ್ನು ಕದಿಯುವ ನಾನೊಬ್ಬ ಕಳ್ಳನಮ್ಮ, ಕಳ್ಳ. ಕಳ್ಳ? ನೀನು ಕಳುವು ಮಾಡಲಿಕ್ಕೆ ಏನಿದೆಯಪ್ಪ ಈ ಬಡ ರೈತನ ಮನೆಯಲ್ಲಿ? ಏನಿಲ್ಲ, ಅಪಾರವಾದ ಸಂಪತ್ತು, ಅನುಭವಿಸಲಾಗದ ಐಶ್ವರ್ಯ ಈ ಮನೆಯಲ್ಲಿದೆ. ಅದನ್ನು ದೋಚಿಕೊಂಡು ಹೋಗಲು ಬಂದಿರುವೆ. ಏನು ಸಂಪತ್ತು, ಐಶ್ವರ್ಯ, ಹಣ ಅದು ಈ ಮನೆಯಲ್ಲಿ? ಇಲ್ಲಪ್ಪ, ಇಲ್ಲ. ಈ ಮನೆಯಲ್ಲಿರೋದು ಸಿರಿಧಾನ್ಯ, ಕಾಳು ಕಡಿ. ಇದು ರೈತನ ಮನೆಯಪ್ಪ. ನಿನಗೆ ಸಿಗೋದು ಅದೇ ಹೊರತು ಯಾವ ಹಣ ಐಶ್ವರ್ಯನೂ ಅಲ್ಲ. ದಾರಿ ತಪ್ಪುವ ದೊರೆ ನಾನಲ್ಲಮ್ಮ. ಧೀರನಂತೆ ದಿಟ್ಟ ಹೆಜ್ಜೆ ಇಟ್ಟು ಗುರಿ ಸಾಧಿಸುವ ಗುರಿ ಕಾರಕ. ಈ ಧರೆನೆ ನಡಗಿದರೂ ಧೃತಿ ಕೆಡದೆ ಹಿಡಿದ ಕೆಲಸವನ್ನು ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ. ಭಾರ್ಗವ, ನೀನು ಈ ಮನೆಯಲ್ಲಿ ಯಾವುದಕ್ಕಾಗಿ ಆಸೆ ಪಟ್ಟು ಬಂದಿರುವೆಯೋ ಅದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಮಾಡುವುದಿಲ್ಲ. ಆದರೆ ಬೆಲೆ ಕಟ್ಟಲಾಗದ ರತ್ನ ನನ್ನ ಮನೆಯಲ್ಲಿದೆ. ತೆಗೆದುಕೊಂಡು ಹೋಗುವ ಧೈರ್ಯ ನಿನಗಿದೆಯಾ ಭಾರ್ಗವ? ಸ್ವಾಮಿ, ಏನು ಹೇಳ್ತಾ ಇದ್ದೀರಿ ನೀವು? ಧೈರ್ಯ? ಸರ್ಕಾರ ಹಾಗೂ ಕಾನೂನಿನ ಕಣ್ಣಿಗೆ ಕಣ್ಣು ತೆಪ್ಪಿಸಿ ಸಿಕ್ಕ ಶ್ರೀಮಂತರ ಮನೆ ಹಕ್ಕು ಕಳ್ಳತನ ಮಾಡುವ ನನಗೆ ಧೈರ್ಯದ ಪಾಠವೇ? ನ್ಯಾವಾರ್ ಸಾಯುವನೇ ಹೊರತು ಸೋಲುವ ಜಯಮಾನ ನನ್ನದಲ್ಲಮ್ಮ, ನನ್ನದಲ್ಲ. ಭಾರ್ಗವ, ಸಕಲ ಜೀವಿಗಳಿಗೂ ಅನ್ನ ಹಾಕಿದ ಅನ್ನದಾತ ನಾನು. ಇನ್ನು ಕದಿಯಲಿಕ್ಕೆ ಮನೆ ಹುಡುಕಿಕೊಂಡ ಬಂದ ನಿನಗೆ ಇಲ್ಲ ಅಂತಿನ? ನನ್ನ ಮನೆಯಲ್ಲಿ ಹಣವಿಲ್ಲ, ಆದರೆ ಬಂಗಾರಕ್ಕಾಗಿ ಬಂದ ನಿನಗೆ
ನನ್ನ ಹೆಂಡತಿಯ ರತ್ನ ಮಾಂಗಲ್ಯವನ್ನು ಕೊಡುತ್ತೇನೆ, ತೆಗೆದುಕೊಂಡು ಹೋಗು. ಸ್ವಾಮಿ, ಏನು ಹೇಳ್ತಾ ಇದ್ದೀರಿ ನೀವು? ಮರು ಮಾತನಾಡದೆ ಬಿಚ್ಚಿ ಕೊಡು ನಿನ್ನ ಮಾಂಗಲ್ಯವನ್ನು. ನಿನ್ನ ಮುತ್ತೈದೆತನಕ್ಕೆ ಬೇಕಾಗಿರುವುದು ಬಂಗಾರವಲ್ಲ, ಒಂದು ಅರಿಶಿನ ಬೇರಿದ್ದರೆ ಸಾಕು. ಸ್ವಾಮಿ, ಏನು ಹೇಳ್ತಾ ಇದ್ದೀರಿ? ನಾನು ಮಾಂಗಲ್ಯ ಕೊಡಬೇಕೆ? ನಿಲ್ಲಿಸಿ. ಪಾಪದಲ್ಲಿ ಬಿದ್ದು ಒದ್ದಾಡುತ್ತಿರುವ ನನಗೆ ಮತ್ತೆ ಪಾಪದ ಕೋಪಕ್ಕೆ ತಳ್ಳಬೇಡಿ. ನನ್ನ ತಂದೆ ತಾಯಿಯರನ್ನು ಕಳೆದುಕೊಂಡು ನಾನು ಅನಾಥನಾಗಿ ಬದುಕುವ ನನಗೆ ನಿಮ್ಮ ಪ್ರೀತಿ ವಾತ್ಸಲ್ಯ ಹುಡುಕಿ ಬಂದಿರುವ ಅನಾಥನಮ್ಮ ನಾನು ಅನಾಥ. ಅಂದಲ್ಲಿ ಶ್ರೀಮಂತರ ಮೇಲೆ ಸೇಡಿ ಕೀರಿಸುಕೊಳ್ಳುವ ಸಲುವಾಗಿ ಅವರ ಕೂಡಿಟ್ಟ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಹಂಚುವುದೇ ನನ್ನ ಕಾಯಕದ. ಇದೇ ಈ ಭಾರ್ಗವನ ಹುಟ್ಟು ಸೇಡಿಟ್ಟ ಗುಣವಮ್ಮ ನನ್ನದು. ಭಾರ್ಗವ, ನಮಗೆ ಅನ್ಯಾಯ ಮಾಡಿದವರಿಗೆ ಪ್ರತಿ ಅನ್ಯಾಯ ಮಾಡುವುದು ಮನುಷ್ಯನ ಗುಣವಲ್ಲ ಭಾರ್ಗವ. ಅವರವರ ಕರ್ಮ ಅವರೇ ಅನುಭವಿಸುತ್ತಾರೆ, ಅವರೇ ಸಾಯುತ್ತಾರೆ. ಇದು ಕಲಿಯುಗ, ಕರುಣೆ ಇಲ್ಲದ ಕಟುಕರಿರುವ ಜಾಗ. ಇಲ್ಲಿ ಧರಣಿ ಮಾಡುತ್ತಾ ಕುಳಿತರೆ ಯಾರು ಬೆಲೆ ಕೊಡಲ್ಲ. ಕ್ರಾಂತಿ ಮಾಡಿದ್ದಾಗ ಮಾತ್ರ ಬದುಕಲು ಸಾಧ್ಯ. ಇದೇ ಈ ಜಗದ ನೇಮ. ನೋಡಪ್ಪ, ಈ ಕಷ್ಟ ಏನದು ಮನುಷ್ಯನಿಗೆ ಬರದೆ ಮರಕ್ಕೆ ಬರೋದೆ. ನೀನೇನು ಚಿಂತೆ ಮಾಡಬೇಡ. ಆ ದೇವರು ಸದಾಕಾಲ ನಿನಗೆ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡಿಕೊಳ್ತೇನಪ್ಪ. ಸದಾ ಕಾಲು ತಂದೆ ತಾಯಿ ಅಂತಿರುವ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಮ್ಮ. ಏನ್ರಿ, ಅವನಿಗೆ ಸಹಾಯ ಮಾಡೋಣ ಅಂತೀರಾ? ಭಾರ್ಗವ, ಈ ಮನೆಯ ಬಾಗಿಲು ನಿನಗೋಸ್ಕರ ಸದಾ ತೆಗೆದಿರುತ್ತದೆ. ನಾನೊಬ್ಬ ರೈತನ ಮಗನಪ್ಪ. ನಾನು ಸಣ್ಣವನಿರುವಾಗಲೇ ನನ್ನ ತಂದೆ ತಾಯಿಗಳು ವ್ಯವಸಾಯ ಮಾಡುವ ಸಲುವಾಗಿ ಸಾಲ ಮಾಡಿದರಂತೆ. ಆದರೆ ಮಳೆಯಾಗದ ಬೆಳೆ ಬರದ ಕಾರಣ ಸಾಲ ತೀರಿಸಲಾಗದ ನನ್ನ ತಂದೆ ತಾಯಿಗಳಿಗೆ ಸೊಕ್ಕಿನ ಶ್ರೀಮಂತರು ಕೊಡಬಾರದ ಚಿತ್ರಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ್ರನ್ನ ಆತ್ಮಹತ್ಯೆ ಮಾಡಿಕೊಂಡ್ರು. ಅಂದಿನಿಂದ ಶ್ರೀಮಂತರ ಮೇಲೆ ಸೇಡಿ ತೀರಿಸಿಕೊಳ್ಳೋದಕ್ಕೋಸ್ಕರ ಶಿಷ್ಟರನ್ನು ದಫನ ಮಾಡಿ ನನಗೆ ಆಶ್ರಯ ನೀಡಿ ನಿಮ್ಮ ಇಬ್ಬರ ಕಾಲು ಹಿಡಿದು ಬೇಡಿಕೊಳ್ಳುವೆ. ಎದ್ದೇಳು ಭಾರ್ಗವ, ಈ ಮನೆಯ ಬಾಗಿಲು ನಿನಗೋಸ್ಕರ ಸದಾಕಾಲವೂ ತೆಗೆದಿರುತ್ತದೆ. ಯಾವಾಗ ಬೇಕಾದರೂ ಬರುವಂತನಾಗು. ಆಯ್ತಣ್ಣ, ನಿಮ್ಮ ಪ್ರೀತಿ ಪ್ರೇಮಕ್ಕೆ ಸದಾ ಚಿರಋಣಿಯಾಗಿರ್ತೀನಿ. ನಾನಿನ್ನು ಬರುತ್ತೇನನ್ನ, ನನಗೆ ಆಶೀರ್ವಾದ ಮಾಡಿ. ಹೋಗಿ ಬಾರಪ್ಪ, ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಹೋಗಿ ಬಾ. ಸಂತೆಯುಗ, ತ್ರೇತಾಯುಗ, ದ್ವಾಪರ ಯುಗ, ಇಂಥ ಕೋಳ ಇತಿಹಾಸಕ್ಕೆ ಷಡ್ ಹೊಡೆದು ನಿಂತಿದ್ದಾನೆ ಈ ಕಲಿಯುಗದ ಬ್ರಹ್ಮ. ಈ ಕಲಿಗಾಲಕ್ಕೆ ಈ ಭೂಲೋಕದಲ್ಲಿ ಈ ನರಸಿಂಹನಿಗೆ ಇಬ್ಬರು ಹೆಂಡರು, ಆದರೆ ಕೈ ಮಾಡಿ ಕರೆಯುತ್ತಿದ್ದಾರೆ ಆ ನವತರಿಯರು. ನಿಟ್ಟ ಕಾಮದಾಟ.
ಜೋರಾಗಿ ಅವಳು ಒಲ್ದು ಬಂದರೆ ಹುಣ್ಣಿಮೆ ಚಂದ್ರನಂತೆ. ಈ ನರಸಿಂಹನಿಗೆ ಎದುರಾದರೆ ಅವರ ಗತಿಯಾಗುವುದು ಅಮಾವಾಸ್ಯೆ ಕತ್ತಲಂತೆ. ಇದೇ ಈ ನರಸಿಂಹನ ತತ್ವದ ಮಸಿಯಂತೆ. ಏನ್ರಿ ಸಾವುಕಾರ್ರೆ, ಇವತ್ತು ಬಹಳ ದೂರ ಬಂದಿರಿ ಬಿಡು. ಏನಿಲ್ಲ, ಇಲ್ಲಿ ಸುವಾಸನೆ ಬೀರೋ ಹಣ್ಣನ್ನು ಸವಿಯಬೇಕೆಂದು ಬಂದಿರುವೆ ಸಂಗೀತ. ಸಾವುಕಾರ, ಸುವಾಸನೆ ಬೀರುತ್ತಿರುವ ಹಣ್ಣು ರೋಡಲ್ಲಿ ಬೆಳೆದ ಹಣ್ಣಲ್ಲ, ಮಾನವಂತರ ಮನೆಯಲ್ಲಿ ಗರಡಿಯಲ್ಲಿ ಬೆಳೆದ ಹಣ್ಣೈತ್ರಿ ಇದು. ಆ ಮಾಲೀಕನೇ ನನ್ನ ಕೈವಶವಾಗಿದ್ದಾಗ ಆ ಮಾಲೀಕನಿಗೆ ಎಲ್ಲಿಂದ ಹೆದರಬೇಕು ಸಂಗೀತ? ಸಾವುಕಾರೆ, ನೀವು ಜನನಾಯಕರು, ನಮ್ಮಂತ ಬಡವರಿಗೆ ಆಶ್ರಯ ಆಗಬೇಕು ಹೊರತು ಅವಿವೇಕಿ ಆಗಬಾರದು. ಆಶ್ರಯದಾತನಾದ ನನಗೆ ನೀನು ನನ್ನ ಮನದಿಯಾದರೆ ಈ ನನ್ನ ಅರಮನೆಯಲ್ಲಿ ಚೆನ್ನಾಗಿ ಬಾಳ್ಬಹುದಲ್ಲ? ನಿಮ್ಮ ಸಿರಿ ಸಂಪತ್ತಿಗೆ ಆಸೆ ಪಟ್ಟು ಸೆರಗು ಹಾಸುವ ಸೋಳೆ ನಾನಲ್ಲ. ಅಲ್ರಿ ಸಾವುಕಾರ, ನಮ್ಮ ತಂದೆಯರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಅದಕ್ಕಾದರೂ ಕಿಂಚಿತ್ತು ಕಣ್ಣು ತೋರಿಸಬಾರದೆ? ಕರುಣೆ ಕರುಣೆಯಿಂದ ಕರಗಿದರೆ ಸುಖ ಸಿಗಬಹುದೇ ಸಂಗೀತ? ಸುಖ ಕೊಡೋಕೆ ನಾನೇನು ಸೆರಗು ಹಾಸುವ ಸೋಳೆ ಅಲ್ಲ ಸಾವುಕಾರೆ. ಸಮಯ ವ್ಯರ್ಥ ಮಾಡಬೇಡ. ಸುಮ್ಮನೆ ಸರಸದ ಸಮಯದಲ್ಲಿ ನಿನ್ನ ಮಾತು ಸರಿ ಕಾಣಲ್ಲ. ಕಮಾನ್, ಓಡಿ ಬಂದು ಅಪ್ಪಿ ಮುದ್ದಾಡಲು ನಾನೇನು ನಿನ್ನ ಮಾಡಿಕೊಂಡ ಹೆಂಡತಿಯಲ್ಲ. ದೂರ ಸರಿದು ನಿಂತು ಮಾತನಾಡಿ. ಸುಮ್ಮನೆ ಅನ್ನು ನೀನಾಗಿ ನೀನು ಒಪ್ಪಿ ಬಾ, ಇಲ್ಲಾದ್ರೆ ಬಲಾತ್ಕಾರದಿಂದ ಅಪ್ಪಿ ಮುತ್ತಾಡಬೇಕಾಗುತ್ತೆ. ಮಂಗಣ್ಣಂತ ಮೈ ಮೇಲೆ ಏರಿ ಬಂದರೆ ಮಸಲಕ್ಕೆ ಕಳಿಸುವರು ಈ ಸಮಾಜದ ಜನ. ಸಮಾಜ ಅದೆಷ್ಟೋ ಹೆಣ್ಣುಗಳು ಸಮಾಜ ಬೆತ್ತಲೆ ನೋಡುತ್ತಿದ್ದರು, ಮುಂಡ ಮುಚ್ಚಿಕೊಂಡು ಕೊಡ್ತಾರಲ್ಲ ಈ ಸಮಾಜದ ಜನ. ಆವಾಗ ಎಲ್ಲಿ ಹೋಗಿತ್ತೋ ಈ ಸಮಾಜದ ಧೈರ್ಯ? ನೋಡು ಸಂಗೀತ, ಇದು ಒಂದು ತರ ಪ್ರೇಮ ರಾಜಕೀಯ. ಸುಮ್ಮನೆ ಸೆರಗು ಹಾಸು ಬಾ. ನಿಮ್ಮಂತರನ್ನ ಆರಿಸಿದ್ರು ಮುನ್ನವೇ ಯೋಚನೆ ಮಾಡಬೇಕಾಗಿತ್ತು ಈ ನಮ್ಮ ಸಮಾಜದ ಜನ. ನಿಮ್ಮಂತರನ್ನು ನಡು ರೋಡಿನಲ್ಲಿ ಗಲ್ಲಿಗೇರಿಸಬೇಕು, ಅಂದಾಗೆ ಅರ್ಥ ಆಗುತ್ತದೆ ಈ ನಮ್ಮ ಕಾನೂನಿಗೆ. ನೋಡು, ಆಶ್ರಯದಾತನಾದ ನಿನ್ನ ತಂದೆಯನ್ನು ಮುಗಿಸಿ ನಿನ್ನನ್ನು ಆಪಿ ಮುದ್ದಾಡಬೇಕಾಗಿತ್ತು ಎಚ್ಚರ. ನೋಡಿ ಸಾವುಕಾರೆ, ನೀವು ಇದೇ ರೀತಿ ಮೈ ಮೇಲೆ ಏರಿ ಬಂದರೆ ನೀವು ಮಾಡಿದ ಪಾಪ ಕಾರ್ಯವನ್ನು ಈ ಜನರ ಮುಂದೆ ತಿಳಿಸಿ ನಿಮ್ಮ ಮರ್ಯಾದೆ ಕಳೆಬೇಕಾಗುತ್ತದೆ. ಆವಾಗ ನಿಮ್ಮ ಮರ್ಯಾದೆ ನಾಯಿಗಿಂತಲೂ ಕೀಳಾದಿ ತೂಪಲು ಎಚ್ಚರ. ಸುಂದರ ಹಣ್ಣನ್ನು ಸವಿಬೇಕು ಹೊರತು ಸಂಶಯ ಪಡಬಾರದು. ಇರ್ಲಿ, ಸಿಂಗಾರದಿಂದ ನಡೆಸಿದ ಆಯ್ತು. ನೋಡಿ ಸಾವುಕಾರೆ, ಇಷ್ಟು ದಿವಸವಾದರೂ ನನ್ನ ಶೀಲಕ್ಕೆ ನಾನು ಚಾರತೆ ತೆಗೆದುಕೊಂಡಿದ್ದಿಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ನನ್ನ ಪ್ರಾಣ ಬಿಟ್ಟೇನೆ ಹೊರತು ನನ್ನ ಶೀಲಕ್ಕೆ ಚೂತೆ ತೆಗೆದುಕೊಳ್ಳುವುದಿಲ್ಲ. ನಿನ್ನಂತನನ್ನು ಬಲಾತ್ಕರಿಸಲು ಬಂದಿಲ್ಲ ನಾನು. ನಿನ್ನ ನನ್ನ ಜೊತೆ ವರ್ತಿಸಿ ಅಪ್ಪಿ ಮುದ್ದಾಡುವ. ನೋಡಿ ಸಾವುಕಾರೆ, ನೀವು ಒಂದು ಸಲ ಅಲ್ಲ 1000 ಸಲ ಯೋಚನೆ ಮಾಡಿದರು ಅಷ್ಟೇ ನಿಮಗೆ ನನ್ನಿಂದ ಸಿಗುವ ಉತ್ತರ ಸಾವು ಮಾತ್ರ. ಸಾಯಿಸಲಿಕ್ಕೆ ನಾನೇನು ಖಳನಾಯಕನಲ್ಲ. ನೋಡು, ನನಗೆ ನನ್ನ ತೃಪ್ತಿಯಿಂದ ಅಪ್ಪಿ ನನ್ನ ಜೊತೆ ನಲಿದಾಡು. ಆಯ್ತು ಸಾವುಕಾರೆ, ನಿಮ್ಮಿಷ್ಟ ನೀ ನನ್ನಿಷ್ಟ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ
ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ 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 ನಿನ್ನ ಪಡೆದೆ ನನ್ನಲ್ಲೇ ಈ ಹೃದಯ ನಿನಗಾಗಿ ನಿನ್ನ ಪಡೆದೆ ನನ್ನಲ್ಲೇ ಈ ಜೀವ ನಿನಗಾಗಿ ಈ ಪಾದಾಗಿದೆ ಈ ಹೃದಯ ನಿನಗಾಗಿ ಹಾಡುವಾಗಿದೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ 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 ಹೆಣ್ಣು ಹೊನ್ನು ಮಣ್ಣು ಈ ಮೂರು ವಲಯದ ಕಟುಕ ಖಳನಾಯಕ ನಾನು ನನ್ನ ಮನಸ್ಸು ಸಂತೋಷಪಡಿಸಿದೆ. ಬಟ್ ಒಂದಲ್ಲ ಒಂದು ನಿನ್ನ ಸಂಚಕಾರ ತಂದೊಡ್ಡುವೆ. ಸಾಲೆ ಹೋಗು, ನೀ ಏನು ಸಂಚಕಾರ ಹೂಡ್ತಿ? ನೀ ಸಂಚಕಾರ ಹೂಡುವ ಮುನ್ನನ ದೋಸ್ತ ನೋಡಿಲ್ಲ, ನಿನ್ನ ದಾರಿಗೆ ಬಂದು ನಿಂಗೆ ಅಡ್ಡ ನಿಂತು ಬಿಡ್ತೀನಿ. ನಿನ್ನ ದಾರಿ ನಾ ತಪ್ಪಿಸ್ಲಿಲ್ಲ. ನಾನು ನಮ್ಮಪ್ಪ ಹುಟ್ಟಿದ ಮಗಳ ಅಲ್ಲ, ನಾನು ಅವ ಅಂತ ಒಂದು ವೈಕೋತ ಮತ್ತು ನಂದರ ಏನೆತ್ತೀನಿ. ಏನಪ್ಪ? ಏನಿಲ್ಲ, ಚಾ ತರಿಸ್ರಂದೆ ಹೊಯ್ಕೊಳಕತ್ತೀನಲ್ಲೋ ಒಂದು ಮುಂಜಾನೆ ಅಂದೆ. ಚಾ ಇಲ್ಲ ನೀರಿಲ್ಲ, ಯಾವ ಎಲ್ಲ